ರಾಜ್ಯ ಕಾಂಗ್ರೆಸ್ ಜಾತಿ ವಿಷಯವನ್ನ ಮುಂದಿಟ್ಟು ರಾಜಕಾರಣ ಮಾಡುತ್ತಿದೆ ಎಂದು ಸಂಸದ ವಿಶ್ವೇಶ್ವರ ಕಾಗೇರಿ ಕಿಡಿಕಾರಿದರು. ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ವಿಶ್ವೇಶ್ವರ ಕಾಗೇರಿ ಅವರು ಸಿದ್ದರಾಮಯ್ಯ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ ಜಾತಿ ಗಣತಿ ವರದಿ ಜಾರಿಗೊಳಿಸಲು ಸಾಧ್ಯವಾಗಿಲ್ಲ. ಇದೀಗ ಅದೇ ವಿಷಯವನ್ನ ಮುಂದಿಟ್ಟು ರಾಜಕೀಯ ಮಾಡುತ್ತಿದೆ ಎಂದರು. ಧರ್ಮಸ್ಥಳದ ವಿಷಯದಲ್ಲಿ ಎಡಪಂಥೀಯರ ಷಡ್ಯಂತ್ರಕ್ಕೆ ಸಿದ್ದರಾಮಯ್ಯ ಬೆಂಬಲ ನೀಡುತ್ತಿರುವುದು ದುರಂತ. ಎಸ್ಐಟಿ ತನಿಖೆ ನ್ಯಾಯಬದ್ಧವಾಗಿರಬೇಕು. ಮುಸುಗುದಾರಿ ಹಿಂದೆ ಯಾರಿದ್ದಾರೆ ಎಂಬುದು ಬಹಿರಂಗಪಡಿಸಬೇಕು ಎಂದರು. ಸಿದ್ದರಾಮಯ್ಯ ಅವರನ್ನ ಬದಿಗಿಟ್ಟು ಸಚಿವ ಸಂಪುಟದಿಂದ ಸಚಿವ ರಾಜಣ್ಣ ಅವರನ್ನ ವಜಾ ಮಾಡಿರುವುದು ಪ್ರಜಾಪ್ರಭುತ್ವಕ್ಕೆ ಅಪಮಾನ. ಇದು ಕಾಂಗ್ರೆಸ್ ನಿಜವಾದ ನಂಬಿಕೆಯನ್ನ ತೋರಿಸುತ್ತದೆ. ಇಡಿ ಅಧಿಕಾರಿಗಳು ಪಕ್ಷ ನೋಡಿ ದಾಳಿ ಮಾಡುವುದಿಲ್ಲ. ಇದನ್ನು ಜಿಲ್ಲೆಯ ಉಸ್ತುವಾರಿ ಸಚಿವರು ತಿಳಿದುಕೊಳ್ಳಬೇಕು. ಹೊನ್ನಾವರದಲ್ಲಿ ರಾಜ್ಯ ಸರ್ಕಾರವು ಮಾಡುತ್ತಿರುವ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಕೇಂದ್ರ ಸರ್ಕಾರದು ಎಂದು ಜನರಿಗೆ ದಾರಿ ತಪ್ಪಿಸುತ್ತಿರುವ ಸಚಿವರಿಗೆ ಏನು ಹೇಳುವುದು ಸಾಧ್ಯವಿಲ್ಲ ಎಂದು ಸಚಿವ ಮಂಕಾಳ ವೈದ್ಯ ವಿರುದ್ಧ ಕಿಡಿಕಾರಿದರು. ಧರ್ಮಸ್ಥಳದ ವಿಷಯದಲ್ಲಿ ನಾನು ಈಗಾಗಲೇ ನನ್ನ ಸ್ಪಷ್ಟ ಅಭಿಪ್ರಾಯಗಳನ್ನು ಹೇಳಿದ್ದೇನೆ. SIT ತನಿಖೆ ನ್ಯಾಯಬದ್ಧವಾಗಿ ನಡಿಬೇಕು. ಯಾವುದಾದ್ರೂ ರೀತಿಯಲ್ಲಿ ಕಾನೂನು ಬಾಹಿರವಾದಂಥ ತಪ್ಪುಗಳು ನಡೆದಿದ್ದರೆ ಕಾನೂನಿನಂತೆ ಕ್ರಮಗಳು ಆಗಬೇಕು. ಆದರೆ SITಯನ್ನು ಸಿದ್ದರಾಮಯ್ಯನವರು ತನ್ನ ರಾಜಕೀಯ ವೈಫಲ್ಯತೆಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪ ನಮ್ಮದು. ಯಾಕೆಂದರೆ ಆ ಮುಸುಕುದಾರಿ ಯಾರು, ಅವನ ಹಿನ್ನೆಲೆ ಏನು, ಅವನು ಯಾರ ಹತ್ರ ಸ್ಕ್ರಿಪ್ಟನ್ನೆಲ್ಲ ರೆಡಿ ಮಾಡ್ಕೊಂಡು ಬರ್ತಾನೆ, ಯಾವ್ಯಾವ ಡೈರೆಕ್ಟರ್ಸ್ ಇದ್ದಾರೆ, ಇದ್ರ ಜೊತೆಗೆ ಯಾರ್ಯಾರು ಆ್ಯಕ್ಟರ್ಸ್ ಇದ್ದಾರೆ, ಇದೆಲ್ಲ ಬಹಿರಂಗಗೊಳ್ಬೇಕು. ದೇಶದ ನಾಗರಿಕನಾಗಿ ನನಗೆ ಆ ವ್ಯಕ್ತಿಯ ಇತಿಹಾಸವನ್ನು ತಿಳ್ಕೊಳ್ಳುವಂತಹ ಅಧಿಕಾರ ಇದೆ. ಅದನ್ನು ತನಿಖೆ ಮಾಡಿ ಸರ್ಕಾರ ಹೇಳಲಿ, ಅವರು ವರದಿಯನ್ನು ಬಹಿರಂಗ ಮಾಡಲಿ. ಇವರು ಈ SIT ಸಿದ್ದರಾಮಯ್ಯನವರ ಆದೇಶದಂತೆ ದಿನಕ್ಕೊಂದು ಅವನು ಹೇಳದಂಥ ಕೈಗೊಂಬೆಯಾಗಿ ಕೆಲಸ ಮಾಡ್ತಿರೋ ಒಂದು ದುರದೃಷ್ಟಕರ ಸಂಗತಿಯನ್ನು ನೋಡಿದ್ದೇವೆ. 13 ಅಂತ ಹೇಳ್ದ, 13 AB ಆಯಿತು, 14, 15, 16, 17 ಆಯಿತು. ಏನಿದು ಹುಡುಗಾಟಿಕೆ? ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ, ಸ್ವಾಮಿ ಮಂಜುನಾಥನ ಬಗ್ಗೆ ಅಶ್ರದ್ಧೆ ನಿರ್ಮಿಸಬೇಕು ಅಂತ ಎಡಪಂಥೀಯರು ಮಾಡ್ತಾ ಇರುವಂಥ ಈ ಷಡ್ಯಂತ್ರಕ್ಕೆ ಸಿದ್ದರಾಮಯ್ಯನವರು ಭಾಗಿಯಾಗ್ತಾ ಇರೋದು ದುರದೃಷ್ಟಕರವಾದಂಥ ಸಂಗತಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.